ಮೇಡಮ್ ಇವರು ನಮ್ಮ ಶ್ರೀಮತಿ ಅವರು ಮಮತಾ ಅಂತ. ಮೇಡಮ್ ಮುಂಚೆ ಸಣ್ಣ ಇದ್ರ ಅನ್ಸುತ್ತೆ, ಇವಾಗ ಹೌದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಹೌದು ಮೇಡಮ್, ಖಂಡಿತ ಮೇಡಮ್, ಖಂಡಿತ ಅದರಿಂದ ನೈಟ್ ಶಿಫ್ಟ್ ನೈಟ್ ಶಿಫ್ಟ್ ಮೇಡಮ್. ನೈಟ್ ಶಿಫ್ಟ್ ಎಫೆಕ್ಟ್. ಹೌದು ಮೇಡಮ್, ಅವ್ರದ್ದು ನಾವು ಮಲಗೋ ಟೈಮಲ್ಲಿ ಅವ್ರು ಊಟ ಮಾಡ್ತಿದ್ರು, ಅವ್ರು ಊಟ ಮಾಡೋ ಟೈಮಲ್ಲಿ ನಾವು ಮಲಗಿರ್ತಿದ್ವಿ ಮೇಡಮ್. ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವ್ರು 20 years ಮಾಡಿದ್ದಾರೆ ಮೇಡಮ್ ವರ್ಕ್. ಅದು ಆವಾಗ ಅವ್ರು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನಾನು ಇವ್ರ ಜೊತೆ ಫುಲ್ಲು ಟೂರ್ನಮೆಂಟ್ಸ್ಗಾಗಲಿ ಪ್ರಾಕ್ಟೀಸ್ಗಾಗಲಿ ಬೆಳಗ್ಗೆ ಎದ್ದೋಗಿ ಅದ್ರ ಜೊತೆಗೆ ಅವರು ಮೇಡಮ್ ಅವರು ಕೆಲಸ ಮುಗಿಸ್ಕೊಂಡು ನಮಗೆಲ್ಲ ಫುಡ್ ಎಲ್ಲ ರೆಡಿ ಮಾಡಿ ಆಮೇಲೆ ಮಲಿಕೊಳ್ತಿದ್ರು ಮೇಡಮ್ ಮಾರ್ನಿಂಗ್. ಅವ್ರದ್ದು ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ಅವರು ಪಾಪ ಅವ್ರ ಆರೋಗ್ಯನೂ ಲೆಕ್ಕಿಸ್ಲಿಲ್ಲ ಮೇಡಮ್. ಅದರಿಂದಾನೇ ಅವರು ಇವತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವರು ವೆಯ್ಟ್ ಗೇನು ಆದರು ಮೇಡಮ್. ಅದರಿಂದ 2 ಜನ ಹೆಣ್ಮಕ್ಳಿದ್ರೆ ಏನಂತ ಹೇಳ್ತಾರೆ, ಮದುವೆ ಮಾಡ್ಬೇಕು ಹೆಣ್ಮಕ್ಳು ಬಂತಂದ್ರೆ ಖರ್ಚಪ್ಪ ಅವರಿಗೆ ಅಂತ. ಖರ್ಚೆಲ್ಲ ಇವಾಗ್ಲಿಂದಲೇ ಸೇವಿಂಗ್ಸ್ ಮಾಡಿ ಮದುವೆಗೆ ಅಂತ ಖರ್ಚ ಕೂಡಿಡ್ತಾರೆ. ನಿಮ್ಮ ಲೈಫಲ್ಲಿ ಅದಾಗ್ನಿಲ್ಲ. ಸ್ಪೋರ್ಟ್ಸ್ ಪರ್ಸನಾಲಿಟಿಯಾಗಿ ಡೆವಲಪ್ ಮಾಡಿ ಅವಳನ್ನ ಒಂದು ಇಂಡಿಯಾ ಕಂಟ್ರಿಯಾಗಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ತಂದ್ಕೊಟ್ಟಿ. ಅದು ಇವಾಗ ನಾವು ಬಂದು ಇಲ್ಲಿ ಇಂಟರ್ವ್ಯೂ ಮಾಡಿದ್ರೆ ಈಸಿ ಆಗಿದೆ, ಬಟ್ ನಿಮ್ಮ ಸ್ಟ್ರಗಲ್ ಇದೆಯಲ್ಲ ಅದು ತುಂಬ ಕಷ್ಟ.